ಇದು ವಿಶೇಷ ಅಂದರೆ ಸುಮಾರು ನೂರಾರು ವರ್ಷದಿಂದ ಬಂದಿರೋವಂಥ ಇದು ಹಬ್ಬ, ನಡ್ಕೊಂಬಂದಿರೋ ಹಬ್ಬ. ಊರಿಗೆಲ್ಲ ಹಬ್ಬ ದೇವರ ಅಲಂಕಾರ ಮಾಡ್ತೀವಿ. ಇದೆಲ್ಲ ಪೂಜೆ ಕೀಬಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟೇನೇನು ಇಲ್ಲ, ನೂರಾರು ವರ್ಷದಿಂದ ನಡ್ಕೊಂಬರ್ತಾರೆ. ತಾಯಿ ಶಕ್ತಿ ಇದಾಗಿದೆ. ಎಲ್ಲ ಸೇಮ್ ಚೆನ್ನಾಗಿದೆ. ಅವಾಗಲೇ ಚೆನ್ನಾಗಿ ಮಾಡ್ಕೊ ಬರ್ತಾವ್ರೆ. ಇನ್ನೂ ಚೆನ್ನಾಗಿ ಇನ್ನೂ ಚೆನ್ನಾಗಿ ನಡೀಲಿ. ಗ್ರಾಮ ದೇವತೆ ಊರಲ್ಲಿ ಊರ ಹಬ್ಬ, ಮಕ್ಕಳು ಮರಿಗೆಲ್ಲ ಒಳ್ಳೇದಾಗಬೇಕು. 30 ವರ್ಷದಿಂದ ನಾವು ಇಲ್ಲೇ ಇದ್ದೀವಿ. ತುಂಬ ಇಷ್ಟವಾದ ದೇವರಿದು ಚಾಮುಂಡಿ. ತುಂಬ ಚೆನ್ನಾಗಿ ಪ್ರತಿ ವರ್ಷವೂ ಚೆನ್ನಾಗಿ ಹಬ್ಬ ಮಾಡ್ಕೊ ಬಂದಿದ್ದೀವಿ. ದೇವಿ ಚಾಮುಂಡಿ ಬೆಟ್ಟ ಆದ್ಮೇಲೆ ಇಲ್ಲೇ ಹೌದು 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 ಬೆಟ್ಟಕ್ಕೆ ಹೋಗೋವರೆಗೆ ಕಷ್ಟ ಆದವ್ರು ಇಲ್ಲಿ ಬರ್ಬೋದು. ಇಲ್ಲಿಗೆ ಬರ್ಬೋದು. ಹೌದು, ತುಂಬ ಖುಷಿ ಆಗ್ತಾ ಇದೆ. ನಾವು ಸುಮಾರು ವರ್ಷದಿಂದ ಇದೇ ಇದ್ದಿದ್ದು, ಈಗ ಅದಿಗೆ ಹೋಗಿರೋದು ಅಷ್ಟೇ. ಅವಾಗಲೇ ನಾವು ಬಂದು ಪೂಜೆ ಮಾಡಿಸ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಿದ್ವಿ ಮೇಡಮ್. ದೇವಿ ಶಕ್ತಿ ಬಗ್ಗೆ ಏನು ಅನ್ಸುತ್ತೆ? ಅಷ್ಟು ನಂಬಿದಕ್ಕೆ ಎಲ್ಲ ಒಳ್ಳೆಯದಾಗ್ತಾ ಇದೆ. ಏನಿದೆ ಏನಾದ್ರು ಹರಕೆ ಮಾಡ್ಕೊಂಡಿದ್ರ ಈಡೇರಿದ್ಯಾ? ಎಲ್ಲ ಆಗಿದೆ ಮೇಡಮ್. ಹರಕೆ ಮಾಡ್ಕೊಂಡಿದ್ದ ಅದೆಲ್ಲ ಈಡೇರಿದೆ. ಏನಿದೆ ಅದಕ್ಕೋಸ್ಕರ ವರ್ಷ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಇಲ್ಲಿ ಪ್ರತಿ ವರ್ಷ ತುಂಬ ಚೆನ್ನಾಗಿ ಮಾಡ್ತಾರೆ. ದೇವಿ ತುಂಬ ಒಳ್ಳೆ ಪವರ್ಫುಲ್ ದೇವರು. ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ತುಂಬ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ. ಅದರಿಂದ ನಾವು ಬರ್ತೀವಿ ಪ್ರತಿ ವರ್ಷ. ನಾವು ಇಲ್ಲೇ ನಿವಾಸಿಗಳಾಗಿ ಈಗ ಮನೆ ತೊಗೊಂಡು ಹೋಗಿದ್ದೀವಿ ಮೇಡಮ್. ತಟ್ಟುಗಳ್ಳಿ ನಾವಿರೋದು. ಆದ್ರೂ ಬರ್ತಾ ಇರ್ತೀರಾ? ಪ್ರತಿ ಇದಕ್ಕೆ ಮಿಸ್ ಮಾಡದೆ ಬರ್ತೀವಿ. ವಿಶೇಷ ಅಂದರೆ 106 ವರ್ಷದಿಂದ ನಡ್ಕೊ ಬಂದಿದೆ. ಬಟ್ ಏನಂದರೆ ಚಾಮುಂಡಿ ಬೆಟ್ಟದಲ್ಲಿ ಫಸ್ಟು ಅಮ್ಮ ನಿಲ್ಲಿಸಿದ್ದು, ಸೆಕೆಂಡ್ ಇಲ್ಲಿ. ಅದರಿಂದ ಚಾಮುಂಡೇಶ್ವರಿ ಹಬ್ಬ ಅಂತಲೇ ಒಂದು ಆಚರಣೆ ಮಾಡ್ಕೊಬಂದರು 106 ವರ್ಷದಿಂದ. ಅದು ಹಬ್ಬ ಅದೇ ರೀತಿ ಈಗಲೂ ಕಂಟಿನ್ಯೂ ನಡ್ಕೊ ಹೋಯ್ತಲಿ. ಅದು ಪೂಜೆಗಳೆಲ್ಲ ಹೇಗೆ ನಡೆಯುತ್ತೆ? ಪೂಜೆನ ಮಾಮೂಲಿ ಬೆಳಗ್ಗೆ ಪೂಜೆ ಮಾಮೂಲಿ 4 ಗಂಟೆ 4:15 ಅಭಿಷೇಕ ಆಗುತ್ತೆ. 6 ಗಂಟೆಗೆ ಮಾಮಂಗಳಾರತಿ ಸ್ಟಾರ್ಟ್ ಆಗುತ್ತೆ. 6 ಗಂಟೆಯಿಂದ ರಾತ್ರಿ 10 ಗಂಟೆ ಗಂಟೆ ಇರುತ್ತೆ. 3 ಗಂಟೆ 3:15 ಬೀಗ ಹಾಕ್ತೀವಿ. ಈಗ ಎಲ್ಲ ಕ್ಲೀನ್ ಮಾಡಿ ಅಮ್ಮ ಬರೋದ್ರೊಳಗೆ ಅಲ್ಲಿ ಏನಿರಬಾರ್ದು ಕ್ಲೀನ್ ಮಾಡಿ ಎಲ್ಲ ತೊಳೆದು ಎಲ್ಲ ಅಚ್ಚುಕಟ್ಟು ಮಾಡಿ ಅಮ್ಮ ಬಂದು ನಿಂತು ಅಂದಮೇಲೆ ಆಮೇಲೆ ಧೂಳು ಮರಿ ಹೊಡಿತೀವಿ. ಒಂದು ಸಂಪ್ರದಾಯ ಅದು ಅಮ್ಮನಿಗೆ. ಅದು ಧೂಳು ಮರಿ ಅಂದ್ಬಿಟ್ಟು ಕಾಲದಿಂದ ನಡ್ಕೊ ಬಂದಿರೋದು ಒಂದು ಧೂಳು ಮರಿ. ಆಗ 106 ಮರಿ ಹೊಡಿತಾಯಿದ್ರು ಧೂಳು ಮರಿ ಅಂತ. ಎಲ್ಲ ಕ್ಯಾನ್ಸಲ್ ಮಾಡಿ ಒಂದು ಮರಿಗೆ ಬಂದವ್ರೆ. ಒಂದು ಮರಿ ಮಾಡ್ತಾಯಿದ್ದೀವಿ. ನಾವು ಚಿಕ್ಕವರಿದ್ದಾಗ ಬರೀ ಒಳಗಡೆ ಗರ್ಭಗುಡಿ ಇದೆಯಲ್ಲ ಅಮ್ಮಂದು ಅಷ್ಟೇ ಇದ್ದದ್ದು. ಗಣಪತಿ ಸುಬ್ರಹ್ಮಣ್ಯ ಯಾವುದೂ ಇಲ್ಲ. ಗರ್ಭಗುಡಿ ಇದೆಲ್ಲ ಮಾಳಿಕೆ ಚಪ್ರ ಹಾಕು ಪೂರ್ತಿ ಚಪ್ರ ಹಾಕ್ಬಿಟ್ಟು ಹಬ್ಬ ಮಾಡ್ತಿದ್ದ ಪೂರ್ತಿ ಮಾಳ. ಅವಾಗೇನು ಹಬ್ಬ ಮಾಡಿದ್ರೆ ಎಲ್ಲ ಮರಿ ಮನೆ ಕೊಡ್ಕೊಳ್ಳೋರು. ಸುಮಾರು ಏನು ಅಂದರೆ ಒಂದು 200, 300, 400 ಜನ ಕಡೆ ಸೇರೋದು. ಅಷ್ಟು ಬಿಟ್ರೆ ಅಷ್ಟು ಇಲ್ಲ. ಇದು ವಿಜೃಂಭಣೆಯಿಂದ ನಡೀತಾ ಇದೆ. ಈಗ ವೈಭವದಿಂದ ನಡೀತಾ ಇದೆ. ಕಾಲಕ್ಕೆ ಹಬ್ಬ ಮಾಡೋ ರೀತಿ ಹೆಚ್ಚಿಗೆ ಜಾಸ್ತಿ ಆಯ್ತಾ ಇದೆ. ಕಾಲಕ್ಕೂ ಹಬ್ಬ ಮಾಡೋರು. ಈಗ ಈ ಸ್ಟೇಜ್ ಆದರೆ ಮುಂದೆ ವರ್ಷ ಇನ್ನೂ ನೆಕ್ಸ್ಟ್ ಆಯ್ತಾ ಜೋರಾಗಿ ನಡೀತಾ. ಆ ಥರ ನಡ್ಕೊ ಹೋಯ್ತಾ ರೈಸ್ ಆಯ್ತದೆ ಹೊರತು ಕಮ್ಮಿ ಆಗಲ್ಲ.